ಇಂಡಿಯಾ ಕಡೆಯಿಂದ ಇವತ್ತು ನಿಮಗೆ ನೀಟ್ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಯಾರಿಗೆ ಅನೌನ್ಸ್ ಮಾಡಿದ್ದಾರೆ, ಏನಕ್ಕೆ ಅನೌನ್ಸ್ ಮಾಡಿದ್ದಾರೆ, ಮತ್ತು ಯಾವ ರೀತಿ ಅನೌನ್ಸ್ ಮಾಡಿದ್ದಾರೆ, ಅದರಿಂದ ನಿಮ್ಗೆ ಏನೇನು ಬೆನಿಫಿಟ್ ಏನಾದರೂ ಇದೆಯಾ ಇಲ್ವಾ ಎಲ್ಲಾನು ಕೂಡ ಕಂಪ್ಲೀಟಾಗಿ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಣಕ್ಕೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ, ಇಲ್ಲಿ ನೀವೇನಾದರೂ ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಾ, ಪ್ರತಿಯೊಂದು ವಿಡಿಯೋನು ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇರಾ ಅಂದರೆ, ಲಾಸ್ಟ್ ನಿಮ್ಗೊಂದು ವಿಡಿಯೋ ಹಾಕಿದೆ ಸುಪ್ರೀಂ ಕೋರ್ಟ್ ಕೇಸ್ ಬಗ್ಗೆ. ಅಲ್ಲಿ ಜಡ್ಜ್ ಒಂದು ಆದೇಶನ ಕೊಟ್ಟಿದ್ರು NT ಅವ್ರಿಗೆ. ಇಲ್ಲಿ ಎಕ್ಸಾಮಿನೇಷನ್ ಸೆಂಟರು ಜೊತೆಗೆ ಸ್ಟೂಡೆಂಟು ಸೀರಿಯಲ್ ನಂಬರ್ನ ಹಾಕ್ಬಿಟ್ಟು ರಿಸಲ್ಟ್ನ ಅನೌನ್ಸ್ ಮಾಡಿ ಅಂತ. ಇವಾಗ NT ಅವ್ರು ಏನು ಮಾಡಿದ್ದಾರೆ ಅಂದರೆ, ಆಲ್ ಇಂಡಿಯಾ ರ್ಯಾಂಕಿಂಗ್ 1ಇಂದ 1 ಲ್ಯಾಕ್ವರೆಗೂ ಕೂಡ ಯಾರ್ದಾರ್ದು ರ್ಯಾಂಕಿಂಗ್ ಇದೆ, ಅವರು ಎಲ್ಲೆಲ್ಲಿ ಎಕ್ಸಾಮ್ನ ಬರೆದಿದ್ದಾರೆ ಅನ್ನೋ ಒಂದು ಕಂಪ್ಲೀಟ್ ಲಿಸ್ಟ್ನ ಬಿಟ್ಟಿದ್ದಾರೆ. NT ವೆಬ್ಸೈಟಲ್ಲೇ ಇದೆ. ಅದರಿಂದ ಏನೇನು ಬೆನಿಫಿಟ್ ಇದೆ, ಅದನ್ನ ಯಾವ ರೀತಿ ನೋಡೋದು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀಟ್ ಆಪ್ಷನ್ ಟು ಕೋರ್ಸ್ ಯಾರು ಬೈ ಮಾಡಿದ್ದೀರಾ, ನಿಮಗೆ ಟಾಪ್ ಕಾಲೇಜ್ ಲಿಸ್ಟು ಮತ್ತು ನಿಮ್ಮ ರ್ಯಾಂಕಿಂಗ್ಗೆ ಯಾವ ರೀತಿ ಕಾಲೇಜ್ಗಳನ್ನ ಅರೇಂಜ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನಿಮಗೆ ಸಪ್ರೇಟಾಗಿ ಹೊಸದಾಗಿ ಅಪ್ಡೇಟ್ ಬಂದಿದೆ. ಅದನ್ನ ಚೆಕ್ ಮಾಡಿ. ಮತ್ತು PDF ಕೂಡ ಇರುತ್ತೆ, ಮತ್ತು ಫೀಡ್ಬ್ಯಾಕ್ ಫಾರ್ಮು ಕೂಡ ಇದೆ. ಅದನ್ನ ಫಿಲಪ್ ಮಾಡಿ ಕೋರ್ಸ್ ತೊಗೊಂಡಿರೋರು. ಮತ್ತು ತೊಗೊಂಡಿಲ್ಲ ಅಂದರೆ ಬೇಗ ಬೈ ಮಾಡ್ಕೊಳ್ಳಿ, ಯಾಕಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಪ್ರೈಸ್ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಜಸ್ಟ್ ನೀವೇನು ಮಾಡಿ ಅಂದರೆ, NT ವೆಬ್ಸೈಟಿಗೆ ಬಂದುಬಿಟ್ಟು ಇಲ್ಲಿ ಇದೆಯಲ್ಲ ನಿಮಗೆ ನೀಟ್ ರಿಸಲ್ಟ್ 2020-24 ಸಿಟಿ ಆ್ಯಂಡ್ ಸೆಂಟರ್ ವೈಸ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಇವಾಗ ಎಲ್ಲರೂ ಕೂಡ ಆಕ್ಸೆಸ್ ಮಾಡ್ತಾ ಇರೋ ಆಲ್ ಓವರ್ ಇಂಡಿಯಾ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಎರರ್ ಬರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನೀವು ಟ್ರೈ ಮಾಡಬೇಕಾಗುತ್ತೆ. ಇವಾಗ ಏನಾದರೂ ನಿಮ್ಗೆ ಓಪನ್ ಆಗಿಲ್ಲ ಅಂದರೆ, ನೀವಲ್ಲಿ ಓಪನ್ ಆದಮೇಲೆ ಏನಾಗುತ್ತೆ ಅಂದರೆ, ನಿಮಗೆ ಈ ರೀತಿ ಕಾಣಿಸುತ್ತೆ ಸ್ಕ್ರೀನು. ಅಲ್ಲಿ ನಿಮ್ಮ ಸ್ಟೇಟು ಮತ್ತು ನಿಮ್ಮ ಸಿಟಿ ಯಾವ್ದು ನೋಡಬೇಕು ಅಂತ ಇರಲ್ಲ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೋಬೋದು. ಎಕ್ಸಾಂಪಲ್ ಆಗಿ ಒಂದು PDF ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು PDF ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಇಲ್ಲಿ ಸೀರಿಯಲ್ ನಂಬರ್ ಏನಿದೆಯಲ್ಲ, ಇದು ಡಮ್ಮಿ ಸೀರಿಯಲ್ ನಂಬರು, ಅಂದರೆ ಆ ಎಕ್ಸಾಮಿನೇಷನ್ದು ರೋಲ್ ನಂಬರ್ ಅಲ್ಲ, ಡಮ್ಮಿ ಸೀರಿಯಲ್ ನಂಬರ್ನ ಹಾಕಿರ್ತಾರೆ. ಜೊತೆಗೆ ಅವ್ರದ್ದು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಆ ಒಂದು ಎಕ್ಸಾಮಿನೇಷನ್ ಸೆಂಟರಲ್ಲಿ ಎಲ್ಲರದು ಕೂಡ ಬಂದಿರುತ್ತೆ. ಎಲ್ಲರದು ಕೂಡ ನೀವು ನೋಡ್ಬೋದು ಇಲ್ಲಿ ಕಮ್ಮಿ ಇದೆ. ಆದರೆ ಕೆಲವು ಜನದ್ದು ಏನಾಗಿರುತ್ತೆ ಅಂದರೆ, ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದ್ಬಿಟ್ಟು 1 ಲ್ಯಾಕ್ ಒಳಗಡೆ ಇರುತ್ತೆ. ಅವರು ಕೂಡ ನೀವು ಇಲ್ಲಿ ಹುಡುಕಿದ್ರೆ ಒಂದು 650 ಎಬೋವ್ ಸ್ಕೋರ್ ಮಾಡಿರೋ ನಿಮಗೆ ಇಲ್ಲಿ ಸ್ವಲ್ಪ ಜನ ಸಿಗ್ತಾರೆ. ನೀವು ನೋಡ್ಬೋದು ಇವನು 620 ಸ್ಕೋರ್ ಮಾಡಿದ್ದಾನೆ. ಈ ಒಂದು ಎಕ್ಸಾಮಿನೇಷನ್ ಸೆಂಟರಲ್ಲಿ ಇವಂದೇ ಹೈಯೆಸ್ಟ್ ಸ್ಕೋರ್ ಇರ್ಬೋದು. ಆದರೆ ಇವಂದು ಆಲ್ ಇಂಡಿಯಾ ರ್ಯಾಂಕಿಂಗ್ ತಗೊಂಡಾಗ ಇವಂದು 1 ಲ್ಯಾಕ್ ಒಳಗಡೆ ರ್ಯಾಂಕಿಂಗ್ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಇವನ್ ಜೊತೆ ಯಾರ್ಯಾರು ಎಕ್ಸಾಮ್ ಬರ್ದಿದ್ದಾರೆ ಅವ್ರದ್ದೆಲ್ಲಾರ್ದು ಕೂಡ ರಿಸಲ್ಟ್ನ ಇಲ್ಲಿ ಪಬ್ಲಿಕ್ ಮಾಡಿದ್ದಾರೆ. ಸರಿನಾ? ಇವನ್ ಥರನೇ ಯಾರು ಬೇರೆಯವರು ರ್ಯಾಂಕಿಂಗ್ ತೆಗ್ದಿದ್ದಾರಾ ಇಲ್ವಾ ಅನ್ನೋದು ನಿಮಗೆ ಡಾಟಾ ಗೊತ್ತಾಗಲಿ ಅಂತ. ಯಾಕೆ ಅಂದರೆ, ಇಲ್ಲಿ ಒಂದೇ ಎಕ್ಸಾಮಿನೇಷನ್ ಸೆಂಟರಲ್ಲಿ ಇಲ್ಲಿ ಸಾಕಷ್ಟು ಜನ ಟಾಪರ್ಸ್ ಬರೋಕ್ಕೆ ಹೇಗೆ ಸಾಧ್ಯ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಸ್ನ ಫೈಲ್ ಮಾಡಿದರು. ಅದಕ್ಕೋಸ್ಕರ ಇವಾಗ ಯಾರ್ಯಾರು ಸ್ಟೂಡೆಂಟ್ಸು 1 ಲ್ಯಾಕ್ ಒಳಗಡೆ ರ್ಯಾಂಕಿಂಗ್ನ ತೊಗೊಂಡಿದ್ದಾರೆ, ಅವರು ಎಲ್ಲೆಲ್ಲಿ ಈ ಎಕ್ಸಾಮ್ನ ಬರ್ದಿದ್ದಾರಲ್ಲ ಒಂದು ಎಕ್ಸಾಮಿನೇಷನ್ ಸೆಂಟರ್ಗಳದ್ದು ಎಲ್ಲ ಡಾಟಾನು ಕೂಡ ಪಬ್ಲಿಕ್ ಮಾಡಿದರೆ ಇದರಲ್ಲಿ ನೀವು ಕ್ರಾಸ್ ವೆರಿಫೈನ ಮಾಡ್ಕೋಬೋದಾಗಿರುತ್ತೆ. ಮತ್ತು ಇದರಲ್ಲಿ ಇನ್ನೊಂದ್ಸಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾನೆ, ಇದು ರಿವೈಸ್ ರಿಸಲ್ಟ್ ಆಗಿರಲ್ಲ. ನೀವೇನು ಹೋದ್ಸಲಿ ನೀಟ್ ರಿಸಲ್ಟ್ನ ತೆಗ್ದಿರಲ್ಲ, ಸೇಮ್ ರಿಸಲ್ಟೇ, ಅದನ್ನ ಜಸ್ಟ್ ಸಿಟಿ ವೈಸ್ ಬಿಟ್ಟಿರ್ತಾರೆ, ಸೆಂಟರ್ ವೈಸ್ನ ಬಿಟ್ಟಿರ್ತಾರೆ ಅಷ್ಟೇ. ಇದರಿಂದ ನಿಮಗೆ ಅಷ್ಟೊಂದೇನು ನಿಮ್ಮ ರಿಸಲ್ಟ್ ಮೇಲೆ ಏನು ಕೂಡ ಎಫೆಕ್ಟ್ ಆಗಲ್ಲ. ಇದು ನಿಮ್ಮ ಡಾಟಾ ಒಂದು ಪಬ್ಲಿಕ್ ಆಗಿ ಎಲ್ಲರೂ ಕೂಡ ನೋಡಲಿ, ರಿಸಲ್ಟು ಯಾವ ರೀತಿ ಸ್ಕೋರ್ಗಳನ್ನ ಮಾಡಿದರೆ ಸ್ಟೂಡೆಂಟ್ಸು ಯಾವ್ಯಾವ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಬರ್ದಿರೋರು ಅನ್ನೋ ಒಂದು ಡಾಟಾ ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಈ ರೀತಿ ಬಿಟ್ಟಿದ್ದಾರೆ. ಇದನ್ನು ನೀವು ಕ್ರಾಸ್ ವೆರಿಫೈ ಕೂಡ ಮಾಡ್ಕೋಬೋದಾಗಿರುತ್ತೆ, ನೋಡ್ಬೋದಾಗಿರುತ್ತೆ. ಮತ್ತು ನಿಮ್ಗೆ ಏನಾದರೂ ಪೇಯ್ಡ್ ಮೆಂಬರ್ಶಿಪ್ ಬೇಕಂದರೆ ಒನ್ ಡೇ ಆಫ್ಲೈನ್ ಆನ್ಲೈನ್ ಈ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.